ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಇವಾಗ ಜಸ್ಟ್ ನಾವು ಭಯಂಕರ ಜೀಪ್ ಸಫಾರಿ ಮುಗಿಸ್ಕೊಂಡು ಬಂದಿದ್ದೀವಿ. ಅದು ಓದ್ ವಿಡಿಯೋದಲ್ಲಿ ನೋಡಿದ್ದೀರಾ. ಈಗ ಬೆಟ್ಟ ಹತ್ತಬೇಕು. ಅದೇ ಟೈಮಲ್ಲಿ ನಾವು ಗೋಲ್ಡನ್ ಟೆಂಪಲಲ್ಲಿ ನಾನು ಈ ಥರ ಸ್ವಾಮೀಜಿಗಳು ನೋಡಿದೆ. ಬೌದ್ಧ ಧರ್ಮ ದೀಕ್ಷೆನ ಪಡ್ಕೊಂಡಿರೋರು, ಅವರು ಜ್ಞಾನ ಮುಗಿಸ್ಕೊಂಡು ಅವ್ರು ಬೆಟ್ಟನ ಇಳಿತಾ ಇದ್ರು. ಸೊ ಅದು ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ನಾವು ಎಂಟ್ರಿ ಕೊಡೋ ಟೈಮಲ್ಲಿ ಸ್ವರ್ಗ ಮಗಳಂತೂ ಫುಲ್ ಹ್ಯಾಪಿ ಓಡ್ತಾ ಇದ್ದಾರೆ. ಅಪ್ಪ ಮಗಳಿಬ್ರು ಬೇಗ ಬೇಗ ಬಂದ್ವಿ. ಸೂಪರಾಗಿದೆ. ಅಂದರೆ ಕೋಲ್ಡ್ ಆಗ್ತಾಯಿದೆ. ಭಯ ನನಗೆ, ಎಲ್ಲಿ ಪಾಪಕ್ಕೆ ಕೋಲ್ಡ್ ಜೋರಾಗಿರೋ ಥರ ಆಗ್ಬಿಡುತ್ತಂದೆ ಅಪ್ಪ. ಬಟ್ ಸೂಪರ್ ವೆದರ್. ಸೀರಿಯಸ್ಲಿ ನಮ್ಮ ಕರ್ನಾಟಕದಲ್ಲಿದ್ದೆ ಈ ರೀತಿ ಪ್ಲೇಸಸ್ನ ನಾವು ನೋಡಿಲ್ಲ ಅಂತಂದರೆ ಒಂಥರ ಶೇಮ್ ಆಗಬೇಕು ನಮಗೆ. ಯಾಕೆ ಅಂತಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಎಷ್ಟೊಂದು ಜನ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾರೆ. ಎಷ್ಟು ನನ್ನೇ ತಗೊಳ್ಳಿ, ಇವಾಗ ನನಗೇ ಗೊತ್ತಿಲ್ಲ ಈ ರೇಂಜಿಗಿರುತ್ತೆ ಇಲ್ಲಿ ವೆದರು, ಹೀರ್ ಥರ ಇರುತ್ತೆ ಅಂತ. ನಂತರ ಇನ್ನೂ ಕೊಟ್ಟೆ ಜನಗಳು ಈ ಥರ ಬರದೇ ಇರೋರು ತುಂಬ ಜನ ಇರ್ತಾರೆ. ಬಂದು ನೋಡಿ. ಮೇನಾಗಿ ಏನಂತ ಅಂದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ಸು, ಸ್ನ್ಯಾಕ್ಸ್ ಕವರ್ಸು ಏನು ಬಿಸಾಕೋದು, ಬಂದ್ಬಿಟ್ಟು ಏನೋ ಒಂದು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡೋದು ಅಂಥದ್ದೆಲ್ಲ ಮಾಡಬೇಡಿ. ಯಾಕೆಂದರೆ ಪ್ರಕೃತಿ ಅನ್ನೋದು ಪ್ರತಿಯೊಬ್ಬರಿಗೂ, ನಮಗೂ ಬೇಕು, ನಮ್ಮ ಮಕ್ಳಿಗೂ ಬೇಕು, ಮುಂದಿನ ಪೀಳಿಗೆಗೂ ಬೇಕು. ನಾವು ಸ್ವಚ್ಛವಾಗಿಡಬೇಕು, ಅದ್ರ ಕ್ವಾಲಿಟಿ ಕಾಪಾಡಬೇಕು. ಹಿಂದೆ ಹೇಗಿದೆ ಅಂತ ತೋರಿಸ್ತೀನಿ. ನಾನು ನಡ್ಕೊಬಂದಿದ್ದ ದಾರಿ, ನಾನು ನಡ್ಕೊಬಂದ ಈ ದಾರಿಲಿ ಅಂತ ಅನಿಸ್ತಾ ಇದೆ. ಮನುಷ್ಯರು ನಾವು ಹೋಗ್ತಿದ್ದಿದ್ದ ರೋಡು, ಹಿಂದೆ ಬರ್ತಿದ್ದಿದ್ದ ರೋಡು ಎರಡೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ. ಸೂಪರಾಗಿದೆ. ಫುಲ್ ತ್ಯಾವ ಆಗ್ತಿದೆ ತಲೆ ಕೂದಲು. ಏನು ಗೊತ್ತಾ, ಸಿಂಪಲ್ ಹೇಳಬೇಕು ಅಂತಂದರೆ ನಾವು ಮೋಡದೊಳಗಡೆ ಇದ್ದೀವಿ ಅಷ್ಟೇ, ಮೋಡದಲ್ಲಿ ಇರೋದು. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಮಂದಲ್ಪಟ್ಟಿಯ ಅಂದರೆ ಮುಗಿಲ್ಪೇಟೆಯ ತುದಿಗೆ ಬಂದಿದ್ದೀವಿ, ಫೈನಲ್ ಎಂಡಿಂಗ್. ಸೊ ನಾವು ಇಲ್ಲಿಂದ ವ್ಯೂ ಪಾಯಿಂಟ್ನ ನೋಡಬೇಕಂತೆ. ನಾವು ಏನು ನೋಡೋದು ಫುಲ್ಲು ಸಂಪೂರ್ಣವಾಗಿ ಹಿಮದಿಂದ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನನಗೆ ಯಾವ ಥರ ಆಗುತ್ತೆ, ನನಗೆ ಯಾವ ಥರ ಬರುತ್ತೆ ಆ ರೀತಿ ವೀಡಿಯೋ ಮತ್ತು ಫೋಟೋ ತೆಗ್ದಿದ್ದೀನಿ. ನಾನು ದೊಡ್ಡ ಫೋಟೋಗ್ರಾಫರ್ ಅಲ್ಲ. ಸೊ ಹಾಗಾಗಿ ನಾವು ಯಾವ ಕಡೆಯಿಂದ ನೋಡಿದ್ರೂ ಹಿಮ ಮುಚ್ಚೋಗ್ಬಿಟ್ಟಿತ್ತು. ನನ್ನ ಮಗಳಿಗೆ ಎಲ್ಲಿ ಚಳಿ ಆಗಿಬಿಡುತ್ತೋ ಅಂತ ನಾನು ಶಾಲ್ನ ಹಾಕ್ಕೊಂಡಿದ್ದೆ. ಸೊ ಅಲ್ಲಿಂದ ಬರ್ತಿದ್ದ ಜನರು, ನಾವು ಬರ್ತಿದ್ದಿದ್ದು ರೋಡು ಸಂಪೂರ್ಣವಾಗಿ ಕ್ಲೋಸ್. ಮಂದಲ್ಪೇಟೆ, ಮುಗಿಲ್ಪೇಟೆ ಅಂತ ಕರೀತಾರೆ. ಬಟ್ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಆ ಸೌಂದರ್ಯನ ನೋಡಿ ನಾನು ಇಟ್ಟಿದ್ದು ನಮ್ಮ ಕರ್ನಾಟಕದ ಭೂಲೋಕದ ಸ್ವರ್ಗ. ಇನ್ನೊಂದು ಹೆಸರು ಹೇಳಬೇಕು ಅಂದರೆ ಹಸಿರು ಸಮುದ್ರ ಅಂತ ಬೇಕಾದ್ರೆ ಕರಿಬಹುದು. ನನ್ನ ಮಗುಗೆ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೋ ಮತ್ತು ಎಲ್ಲಿ ಜ್ವರ ಬಂದ್ಬಿಡುತ್ತೋ ಅನ್ನೋ ಭಯದಲ್ಲಿ ನಾನಿದ್ರೆ, ನನ್ನ ಮಗಳಷ್ಟು ಖುಷಿ ಪಟ್ಟಿದ್ದು ಯಾರೂ ಇಲ್ಲ ಅನ್ಬೋದು. ಎಷ್ಟಾಗುತ್ತೋ ಅಷ್ಟು ಕುಣಿದ್ಲು, ಎಷ್ಟಾಗುತ್ತೋ ಅಷ್ಟು ಜಿಗಿದ್ಲು. ಸೊ ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಲು. ನನಗಂತೂ ಅದು ನೋಡಿ ಭಾಳ ಖುಷಿ ಆಯಿತು. ನನಗಂತೂ ರೆಕ್ಕೆ ಒಂದಿಲ್ಲ ಅಂತ ಅನ್ಬೇಕು. ಯಾಕೆಂದರೆ ನಾನು ನೋಡೇ ಇಲ್ಲ ಈ ರೀತಿ ವಾತಾವರಣ. ನಾರ್ಮಲಾಗಿ ನಾನು ನಂದಿ ಬೆಟ್ಟಕ್ಕೆ ಹೋಗಿದ್ದೀನಿ, ಇರುತ್ತೆ ವಾತಾವರಣ, ಬಟ್ ಈ ರೀತಿ ಮಂಜು ಇಷ್ಟರ ಮಟ್ಟಿಗಿರಲ್ಲ. ನಾನಂತೂ ಭಾಳ ಖುಷಿಪಟ್ಟೆ. ಫ್ರೆಂಡ್ಸ್, ಇದ್ರದ್ದೊಂದು ಎತ್ತರ ಎಷ್ಟಿರುತ್ತೆ ಅಂದರೆ ಸಮುದ್ರ ಮಟ್ಟದಿಂದ ಸುಮಾರು 400 ಅಡಿ ಎತ್ತರದಲ್ಲಿರುತ್ತಂತೆ ನೋಡಿ ಈ ಮಂದಲ್ಪೇಟೆ ಬೆಟ್ಟ. ಈ ಒಂದು ವಾತಾವರಣದಲ್ಲಿ ಬೆಳೆದಿರೋರು ಮತ್ತು ಅಲ್ಲಿರೋರು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೋದು. ಅದೇ ಟೈಮಲ್ಲಿ ಬರೀ ಹಿಮನೇ ತುಂಬಿಕೊಂಡಿದೆ, ತಣ್ಣಗೆ ಗಾಳಿ ಬರ್ತಾ ಇದೆ, ಹಸಿರೇನು ಕಾಣಿಸ್ತಾ ಇಲ್ಲ. ನಾನು ಗೂಗಲಲ್ಲಿ ನೋಡ್ಬಿಟ್ಟಲ್ವ ನಾವು ಹೋಗಿದ್ದಿದ್ದು. ಸೊ ಇನ್ನೂ ಹಸಿರು ಬೆಟ್ಟ ಎಲ್ಲ ಕಾಣಿಸ್ಬೇಕಲ್ಲ, ಕಾಣಿಸ್ತಾನೇ ಇಲ್ಲ ಏನು. ನಾವು ಬಂದಿದ್ದು ರೋಡೇ ಕಾಣಿಸಿಲ್ಲ ಅನ್ನೋ ಟೈಮಲ್ಲಿ ನೋಡಿ ಸುಮಾರಾಗಿ ಬಿಸಿಲು ಬಂತು. ಬರ್ತಾ ಬಿಸಿಲು ಜಾಸ್ತಿ ಆಯಿತು. ಆವಾಗ ಒಂದು ರೀತಿ ವಾತಾವರಣ ಕಾಣಿಸ್ತು. ಅಬ್ಬ ಪರಮಾತ್ಮ ಎಲ್ಲಿದ್ಯಪ್ಪ ದೇವರೇ, ಎಲ್ಲೂ ಇಲ್ಲ, ಕಣ್ಣು ಮುಂದೆನೇ ಇದ್ದೀನಿ ಅಂತ ತೋರಿಸ್ಬಿಟ್ಟ ದೇವರು. ಸೂಪರಾಗಿತ್ತು. ಆಮೇಲೆ ನೋಡ್ರೆ ಆ ತುದಿಲಿ ಹೋಗ್ಬಿಟ್ಟು ಹಸುಗಳು ಮೇಯ್ತಿದ್ದಾವೆ, ಅದು ಬಿದ್ದರೆ ಏನು ಗತಿ. ಬಟ್ ಸೂಪರಾಗಿತ್ತು ಮಾತ್ರ. ಫುಲ್ಲು ಮೋಡ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಎಲ್ಲ, ಅಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಬಿಸಿಲು ಸ್ವಲ್ಪ ಬರ್ತಿದ್ರೆ ಕ್ಲಿಯರ್ ಆಗ್ತಾ ಇರುತ್ತೆ. ಇವಾಗ ಕ್ಲಿಯರ್ ಆಯ್ತು. ಎಷ್ಟು
ಎಷ್ಟು ಅಲ್ಲಿ ಹಿಮ ಎಲ್ಲ ಮುಚ್ಚಿತ್ತೋ ಅದು ತದ್ವಿರುದ್ಧವಾಗಿ ಬಿಸಿಲು ಬಂದಿದ ತಕ್ಷಣ ಮೋಡ ಎಲ್ಲ ಹಂಗೆ ಪಾಸ್ ಆಗೋಗ್ಬಿಡ್ತು. ಆವಾಗ ನೋಡಿ ನೀಲಿ ಆಕಾಶದ ಮಧ್ಯದಲ್ಲಿ ಹಸಿರು ಗಿಡ ಮರ ತುಂಬಿರೋ ಬೆಟ್ಟ ಹೆಂಗೆ ಕಾಣಿಸ್ತಿತ್ತು ಅಂದರೆ ಸುತ್ತ ನೋಡಿದರು ಹಸಿರು, ಅದರ ತುಂಬಿದೆ ನನ್ನ ಉಸಿರು ಅನ್ನೋ ಥರ. ಹಬ್ಬ ಸೂಪರಾಗಿತ್ತು. ಹೆಂಗೆ ರೀತಿ ಪಾಸ್ ಆಗ್ತಿದೆ ಅಲ್ವಾ. ಸೊ ಅಲ್ಲಿ ಸುತ್ತ ಬೇಲಿ ಕೂಡ ಹಾಕಿದ್ರು, ಅದು ಹಸುಗಳಿಗೋ ಏನೋ ಗೊತ್ತಿಲ್ಲ, ನೀವು ನೋಡ್ಬೋದು ಫೋಟೋದಲ್ಲಿ. ಸೊ ಅದನ್ನ ದಾಟ್ಕೊಂಡು ಹೋಗ್ಬಿಟ್ಟು ಅವು ಎಲ್ಲ ಮೇಯ್ತಿದ್ವು ನೋಡಿ. ಇದೇ ದಾರಿಲೇ ನಾವು ಬಂದಿದ್ದು, ಕಾಣಿಸ್ತಿದೆ ನೋಡಿ ಆ ದಾರಿ. ಅವಾಗ ನಿಮ್ಗೆ ಏನೂ ಕಾಣಿಸಿಲ್ಲ, ಇವಾಗ ಕಾಣಿಸ್ತಿದೆ ನೋಡಿ. ಓ ಮೈ ಗಾಡ್. ಅಂದರೆ ನಾವು ಅಲ್ಲಿದೆಯಲ್ವಾ ರೋಡು, ಆ ರೋಡಿಂದ ಬರ್ತಾ ಇರೋದು. ಆ ರೋಡಿಂದ ನಾವು ಬಂದಿರೋದು. ಎಲ್ಲ ವ್ಯಾನ್ಸ್ಗಳೆಲ್ಲ ಬರ್ತಾ ಇದೆ. ಕ್ಲಿಯರ್ ಆಯಿತು. ಈಗ ಕಾಣಿಸುತ್ತೆ ನೋಡಿ ಬೆಟ್ಟ ಹೇಗಿದೆ ಅಂತ, ಕಾಣಿಸ್ತಿದೆ ಅಂತ. ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಟಚ್ ಮಾಡಿ. ಬೆಲ್ಲೈಕನ್ ಟಚ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇದಾಗಿ ಬರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾನು ಇನ್ನೂ ಅಲ್ಲಿ ಡೌನ್ಗೆ ಹೋಗಬೇಕು, ಅಲ್ಲಿ ಹೋಗಾದ್ಮೇಲೆ ನಾನು ವೀಡಿಯೋ ಮಾಡಬೇಕು. ಸೊ ಮತ್ತೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ವೀಡಿಯೋನ ಇಲ್ಲೇ ಡ್ರಾಪ್ ಮಾಡ್ತಾ ಇದ್ದೀನಿ. ಇವಾಗ ಡೌನ್ಗೆ ಇಳಿದು ಹೋಗ್ತಾ ಇದ್ದೀನಿ. ಏನಂತಂದರೆ ಆವಾಗಲೇ ಫುಲ್ ಅಂದರೆ ಫುಲ್ಲು ನಾನು ಅನ್ಕೊತಾ ಇದ್ದೆ ಸೀರಿಯಸ್ಲಿ ಸಿಗುತ್ತಾ ಇಲ್ವೋ ಒಂಥರ ಹಿಮ ಎಲ್ಲ ಮುಚ್ಚಿರೋದು ನೋಡೋಕ್ಕೆ ಅಂತ. ಅದು ಕೂಡ ಸಿಕ್ತು. ಇವಾಗ ಇಮಿಡಿಯೇಟ್ಲಿ ಬಿಸಿಲು ಕೂಡ ಬಂತು. ಇವಾಗ ಮೆಟ್ಲನ್ನ ಇಳಿತಾ ಇದ್ದೀನಿ, ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೆಕ್ಸ್ಟ್ ಅಲ್ಲಿ ನೋಡೋಣ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.